ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಯೋಗಾಮೃತ. ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಸ್ಪೆಷಲಿ ಫಾರ್ ಯೋಗ ಫಾರ್ ಬಿಗಿನರ್ಸ್, ಯೋಗ ಮಾಡುವ ಮೊದಲು ಯಾವ ರೀತಿ ನಮ್ಮ ಬಾಡಿನ ವಾರ್ಮಪ್ ಎಕ್ಸಸೈಸ್ ಮಾಡ್ಕೋಬೋದು, ಅಥವಾ ಯೋಗ ಮಾಡುವ ಮೊದಲು ಯಾವ ರೀತಿ ನಾವು ಬಿಗಿನರ್ಸ್ಗಳಿಗೆ ಸ್ಟಾರ್ಟಿಂಗ್ ಯೋಗ ಮಾಡಿರೋದಿಲ್ಲ ಅಂಥವರು ಯಾವ ರೀತಿ ಮಾಡ್ಬೋದು, ಆ್ಯಂಡ್ ಯೋಗ ಫಾರ್ ಅಪ್ಪರ್ ಬಾಡಿ ಎಕ್ಸಸೈಸ್ ಹೇಗೆ, ಆ್ಯಂಡ್ ಸಿಂಪಲಾಗಿ ಏನು ಭುಜದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಪರ್ ಬಾಡಿ ಮೀನ್ಸ್ ಶೋಲ್ಡರ್ ಪೇನ್ ಇರ್ಬೋದು, ಅಥವಾ ಕತ್ತು ನೋವು ಇರ್ಬೋದು, ಹ್ಯಾಂಡ್ ಮೂಮೆಂಟ್ ಇರೋದು, ಇದೆಲ್ಲ ಒಂದು ಸಿಂಪಲ್ ಆದ ಎಕ್ಸಸೈಸನ್ನು 10 ನಿಮಿಷದಲ್ಲಿ 10ರಿಂದ 12 ಟೈಪ್ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೇಳಿದ್ನಲ್ಲ, ಇದು ಯೋಗ ಫಾರ್ ಬಿಗಿನರ್ಸ್ ಅಂತೇಳಿ, ಅಥವಾ ಇದು ಯೋಗ ಫಾರ್ ಎಲ್ಡರ್ಸ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂದರೆ ಎಲ್ಡರ್ಸ್ ಅಂದರೆ ಇದು ಸಿಂಪಲ್ ಎಕ್ಸಸೈಸ್, ನೀವು ನಿಂತು ಕೂಡ ಮಾಡ್ಬೋದು. ನಿಂತ್ಕೊಳ್ಳಿಕ್ಕೆ ಆಗಲಿಲ್ಲ ಹೇಳಾದರೆ ಕೂತ್ಕೊಂಡು, ಎಲ್ಲಿ ಬೆಡ್ ಮೇಲೆ ಆರ್ ಸೋಫಾದಲ್ಲಿ, ಅಥವಾ ಚೇರಲ್ಲಿ ಕೂತು ಕೂಡ ಈ ಒಂದು ಎಕ್ಸಸೈಸನ್ನು ಮಾಡ್ಬೋದು. ಹೇಗೆ, ಏನು, ಎತ್ತ, ಹೇಗೆ ಮಾಡೋದು ಅಂತ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಹಾಗೆ ಎಂದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ, ಯಾಕೆಂದರೆ ಅವರು ಕೂಡ ಕಲಿಬೇಕಲ್ವಾ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಬನ್ನಿ. ಎಸ್, ಕಮ್ ಅಪ್. ಈಗ ಸ್ಟ್ಯಾಂಡಿಂಗ್ ಮಾಡೋದು ಅಂತ ಹೇಳಿದ್ನಲ್ಲ, ಯಾವುದೇ ಯೋಗ ಮಾಡೋದು ಅಥವಾ ಎಕ್ಸಸೈಸ್ ಮಾಡುವಾಗ ನಿಮ್ಮ ಬಾಡಿ ಬ್ಯಾಲೆನ್ಸ್ ಎರಡೂ ಕಾಲಲ್ಲಿ ಈಕ್ವಲ್ ಆಗಿರಬೇಕು. ಈಗ ನಾನು ಅಪ್ಪರ್ ಬಾಡಿ ಎಕ್ಸಸೈಸ್ ಹೇಳಿದೆ. ಅಪ್ಪರ್ ಬಾಡಿ ಎಕ್ಸಸೈಸ್ ಅಂದರೆ ಕಾಲು ಸುಮ್ಮನೆ ನಿಲ್ಲೋದು ಬೇಡ. ಸೊ ಜಾಗ್ ಮಾಡ್ತಾ ಆ್ಯಂಡ್ ವಾಕ್ ಮಾಡ್ತಾನೆ ಜಸ್ಟ್ ಹ್ಯಾಂಡ್ ಮೂಮೆಂಟ್ ಮಾಡ್ತಾ ಬರುವ. ಯಾವುದೇ ಹ್ಯಾಂಡ್ ಮೂಮೆಂಟ್ ಮಾಡೋದು ಮಿನಿಮಮ್ 10 ಟೈಮ್ಸ್, ಮ್ಯಾಕ್ಸಿಮಮ್ ಒಂದು 20 ಟೈಮ್ಸರು ಮಾಡಲೇಬೇಕು. ನಾನಿಲ್ಲಿ 10 ಸಲ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ. ಕಂಟಿನ್ಯೂ. 7, 8, 9, 10 ಲೆಸ್. ಎಸ್. ಈಗ ನಂಬರ್ 2, ಫೀಟನ್ನು ಅಬ್ಸರ್ವ್ ಮಾಡಿ. ಫೀಟ್ ಮಾಡ್ತಾನೆ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಫೀಟ್ ಮೂಮೆಂಟ್ ಮಾಡ್ತಾನೆ, ವಾಕ್ ಮಾಡ್ತಾನೆ ಮಾಡ್ತಾ ಇದ್ದೀನಿ. ಸೊ ಒಂದು ಕೈ ಮೇಲಕ್ಕೆ, ಒಂದು ಕೈ ಕೆಳಗೆ. ಕಂಟಿನ್ಯೂಟೀಸ್ ಅಗೇನ್ 10 ಟೈಮ್ಸ್. ಎಸ್. ನಂಬರ್ 3, here it is. Open up your chest. ನೋಡಿ, ಬ್ರೀದ್ ಇನ್, ಬ್ರೀದ್ ಔಟ್. ಇಲ್ಲಿ ಸ್ವಲ್ಪ ಫಸ್ಟ್ ಬ್ರೀದಿಂಗ್ ಅಬ್ಸರ್ವ್ ಇಟ್ ಈಸ್. ಕೈಯನ್ನು ಮುಷ್ಟಿ ಮಾಡಬೇಕು. ಸೊ ನಂಬರ್ 3 ಆಯಿತು. ಕಂಟಿನ್ಯೂಟೀಸ್. 4th one, cross your arms, cross your hands. ಸೊ ಈ ಒಂದು ಎಕ್ಸಸೈಸ್ ಮಾಡುವಾಗ ಯಾವುದೇ ಟೈಮಲ್ಲಿ ನಿಮಗೆ ಟಯರ್ಡ್ ಅನಿಸಿದರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಇವನ್ 10 ಮಾಡಬೇಕು ಅಂತಿಲ್ಲ. 5th, 6ಗೆ ಟಯರ್ಡ್ ಆಯಿತು, ಶೋಲ್ಡರ್ ಪೇನ್ ಬಂತು, ಅಲ್ಲಿಗೆ ನಿಲ್ಲಿಸ್ಬಿಡಿ. ನಾವು 5th one, ಲಾಕ್ ಯುವರ್ ಫಿಂಗರ್ಸ್. ಕೈಯನ್ನು ಲಾಕ್ ಮಾಡ್ಕೊಳ್ಳಿ, ಫಿಂಗರ್ಸನ್ನು ಲಾಕ್ ಮಾಡಿ ಬ್ರೀದ್ ಇನ್ ಮಾಡ್ತಾ ಮೇಲಕ್ಕೆ ಅಪ್. ಓಪನ್ ಅಪ್ ಯುವರ್ ಚೆಸ್ಟ್. ನೋಡಿ ಇಲ್ಲಿ ಎಷ್ಟು ಚೆಸ್ಟ್ ಓಪನ್ ಅಪ್ ಆಗುತ್ತೆ ಅಂಥೇಳಿ ಕರೆಕ್ಟಾದ ಮುಷ್ಟಿಯನ್ನು ಲೈಕ್ ಫಿಂಗರ್ಸನ್ನು ಲಾಕ್ ಮಾಡ್ಕೋಬೇಕು ಗಟ್ಟಿಯಾಗಿ. ಮುಖದಲ್ಲಿ ಯಾವಾಗಲೂ ಸ್ಮೈಲಿಂಗ್ ಫೇಸ್ ಇರಲಿ, ಆರಾಮ್ಸೆ. ಇಲ್ಲಿ ಯಾವುದೇ ಟೆನ್ಷನ್ನಿಂದ, ಒತ್ತಡದಿಂದ ಮಾಡೋ ಹಾಗಿಲ್ಲ. ಓಕೆ. ಎಸ್. ನಾವು 6th one, ಪಾಮ್ಸ್ ಜಾಯಿನ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಬೋಸ್ ಕೂಡ ಜಾಯಿನ್ ಮಾಡಿ. ಸೊ 1, 2, 3, 4. 1, 2, 3, 4. 1, 2, 3, 4. ಆ್ಯಂಡ್ ಇಲ್ಲಿ ಎಲ್ಬೋಸ್ ಏನಿರ್ತದೆ ಅದನ್ನು ಓಪನ್ ಮಾಡೋ ಹಾಗಿಲ್ಲ, ಜಸ್ಟ್ ಜಾಯಿಂಟೇ ಆಗಿರಬೇಕು. ಓಕೆ. ಎಸ್. ಕಂಟಿನ್ಯೂಟೀಸ್ ಮಿನಿಮಮ್ 10 ಟೈಮ್ಸ್. ನಾನಿಲ್ಲಿ ಓನ್ಲಿ 5 ಟೈಮ್ಸ್ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಬೋರ್ ಆಗಬಾರ್ದು ನಿಮಗೆ. ಇಲ್ಲಾಂದರೆ ಇದೊಂದು ಹಾಫ್ ಆನ್ ಅವರ್ ಆಗಿಬಿಡ್ತದೆ, ಅಷ್ಟು ಬೇಡ. ಸೊ ಇದು ಒಂದು ಕಂಪ್ಲೀಟ್ ಆದ ಎಕ್ಸಸೈಸ್. ಕಮ್ ಟು ದ ನೆಕ್ಸ್ಟ್ ಒನ್.
ದಿಸ್ ಇಸ್ ನಾಟ್ ಹ್ಯಾಂಡ್ ರೊಟೇಷನ್. ಸಿ, ಎರಡು ಮೇಲೂ ಕೂಡ ಕೈ ಪಾಮ್ಸ್ ಅನ್ನು ಜಾಯಿನ್ ಆಗಲಿ, ಕೆಳಗೂ ಕೂಡ ಜಾಯಿನ್ ಆಗಬೇಕು. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಯು ಶುಡ್ ಜಸ್ಟ್ ಟಚ್ ಆರ್ ಲೈಕ್ ದಿಸ್. ಹತ್ತಿರ ಕೂಡ ತಗೊಂಡು ಹೋಗ್ಬೋದು, ಆಗಿಲ್ಲ ಹೇಳಾದ್ರೆ. ಓಕೆ, ಎಸ್. ಈ ತರ ಎಲ್ಲ ಮಾಡುವಾಗ ಸ್ವಲ್ಪ ಶೋಲ್ಡರ್ ಪೇನ್ ಬರುತ್ತೆ. ಎಸ್, ದರ್ದ್ ಹೋ ರಹಾ ಹೇ. ಹಾಗೇನ್ ಮಾಡಬೇಕು, ಜಸ್ಟ್ ರಿಲ್ಯಾಕ್ಸ್ ಮಾಡಿ ಅಥವಾ ಶೋಲ್ಡರ್ ರೊಟೇಷನ್ ಮಾಡಿ ಯಾವುದು ಕೂಡ ಮಾಡ್ಬೋದು. ಎಸ್, ಕಮ್ ಟು ದ ನೆಕ್ಸ್ಟ್ ಒನ್, 7th ಒನ್. Raise your arms up and should bend little forward. ಈ ಪೋರ್ಷನ್ ಸ್ವಲ್ಪ ಹಿಂದೆ ಮಾಡಿ, ಸ್ವಲ್ಪ ಮುಂದೆ ಮಾಡಿ, ತುಂಬಾ ಬೆಂಡ್ ಮಾಡೋದು ಬೇಡ. ಸೊ ಓಕೆ, ಎಸ್. ನೆಕ್ಸ್ಟ್ ಒನ್, apart your feet. Lock your fingers. ಮುಷ್ಟಿ ಕಟ್ಟಿ ಅಂತ ಹೇಳ್ತೀವಲ್ಲ, ಎರಡು ಕೈ ಸೇರಿಸಿಕೊಳ್ಳಿ. ಹಿಂದೆ ಜಸ್ಟ್ ಟಚ್ ಆಗಬೇಕು. ಇಲ್ಲಿ ಇನ್ನೂ ಕೂಡ ನಿಮ್ಮ ಚೆಸ್ಟ್ ಓಪನ್ ಅಪ್ ಆಗುತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಂದು ವಿಷಯ ಹೇಳ್ತೇನೆ, ಯಾವುದೇ ಟೆನ್ಷನ್ನಿಂದ, ಒತ್ತಡದಿಂದ ಏನಾಗುತ್ತೆ, ಶೋಲ್ಡರ್ ಪೇನ್ ಬರುತ್ತೆ. ಇದು ಹೆಚ್ಚಿನ ಜನರಿಗೆ ಆಗುತ್ತೆ. ನೆಕ್ ಪೇನ್ ಬರುತ್ತೆ. ಆಮೇಲೆ ಹಿಂದೆ ತುಂಬ ಇದು ಒತ್ತಡ ಮಾಡುವಾಗ, ನನಗೆ ಆ ಕೆಲಸ ಆಗಲಿಲ್ಲ ಅಥವಾ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಆಗದೆ ಇರುವಾಗ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆಗ ನೆಕ್ ಪೇನ್ ಬರುತ್ತೆ. ಇನ್ಫ್ಯಾಕ್ಟ್ ಆ ಒಂದು ಭಾಗದಲ್ಲಿ ಏನಾಗುತ್ತೆ, ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಕೂಡ ಆಗುತ್ತೆ. ಅವಾಗ ಹೆಡ್ಏಕ್, ನೆಕ್ ಪೇನ್ ಮೇನ್ ಆಗಿ ಬರುತ್ತೆ. ಇದು ಮಾಡೋದ್ರಿಂದ ಫುಲ್ ನಿಮಗೆ ಆ ಏನು ಟೆನ್ಷನ್ ಇರುತ್ತಲ್ಲ ಅದು ರಿಲೀಸ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಈಗ ನಿಮಗೆ ಕೈ ಹೋಗಲಿಲ್ಲ ಹೇಳಾದ್ರೆ, ನಾನಿದು ದಂಬೆಲ್ ತಗೊಂಡಿದ್ದೇನೆ. ಇದು 7.5 kg ವೇಟ್ ಇದೆ. ಬಟ್ ಇದು ಎಲ್ಲರಿಗೂ ಎತ್ತಲಿಕ್ಕೆ ಆಗಲಿಲ್ಲ ಹೇಳಾದ್ರೆ, ಸೊ ಏನು ಮಾಡಬೇಕು, ಅದಕ್ಕೂ ಕೂಡ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನು ಹೇಳ್ತೀನಿ. ಸೊ ಇದು 7.5 kg ಇದೆ. ಸೊ ಯಾರಿಗೆ ಆಗಿಲ್ಲ ಹೇಳಾದ್ರೆ, ಒಂದು ವಾಟರ್ ಬಾಟಲ್ ಇಟ್ಕೊಳ್ಳಿ. 1 ಲೀಟರ್ ವಾಟರ್ ಬಾಟಲ್ ಇಟ್ಕೊಳ್ಳಿ. ಸೊ ಕ್ಯಾಪನ್ನು ಗಟ್ಟಿ ಹಾಕೊಳ್ಳಿ, ಇಲ್ಲ ಅಂದರೆ ಸ್ನಾನ ಆಗಿಬಿಡುತ್ತೆ. ಓಕೆನಾ? ಸೊ ಈಗ ನೋಡಿ, ಆರಾಮಾಗಿ ಟಚ್ ಆಗುತ್ತೆ ಹಿಂದೆ. 1 ಲೀಟ್ರ್ ಆದರೆ ಇಟ್ಕೊಳ್ಳಿ, ಆಗಿಲ್ಲ ಹೇಳಾದ್ರೆ 1/2 ಲೀಟ್ರ್ ಇಟ್ಕೋಬೋದು. ಇಡಬೇಕು, ಯಾಕಂದರೆ ಇಲ್ಲಿ ಈ ಥರ ಒಂದು ವೇಟ್ ಎತ್ತೋದ್ರಿಂದ ಶೋಲ್ಡರ್ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ. ಆರ್ಮ್ಸ್ ಇದೆಯಲ್ಲ, ಅದು ಸ್ಟ್ರಾಂಗ್ ಆಗುತ್ತೆ, ಶಕ್ತಿಯುತ ಆಗುತ್ತೆ, ಬಲ ಆಗುತ್ತೆ. ಆ್ಯಂಡ್ ಪೇನ್ ಇದ್ರೂ ಕೂಡ ನಿಧಾನ ರಿಲ್ಯಾಕ್ಸ್ ಆಗುತ್ತೆ, ರಿಲೀಸ್ ಆಗುತ್ತೆ. ಸೊ ವಾಟರ್ ಬಾಟ್ಲಿ ಅಂತೂ ಎಲ್ಲರ ಮನೇಲೂ ಇರುತ್ತೆ ಅಲ್ವಾ ಸ್ನೇಹಿತರೆ? ಸೊ ಅದನ್ನು ಯೂಸ್ ಮಾಡಿ. ಸೊ ಓಕೆ, ಕಮ್ ಟು ದ ನೆಕ್ಸ್ಟ್ ಒನ್. ಎಸ್, 9th ಒನ್. ಸೊ ಈ ಥರ ಹಿಂದೆ ಕೂಡ ಟಚ್ ಆಗಬೇಕು, ಮುಂದೆ ಕೂಡ ಟಚ್ ಆಗಬೇಕು. ಸಿ, ನಿಮಗೆ ಟಚ್ ಆಗಿಲ್ಲ ಹೇಳಾದ್ರೆ ಜಸ್ಟ್ ಹಿಂದಕ್ಕೆ ತಗೊಂಡು ಹೋಗ್ಬೋದು ಅಷ್ಟೇ. ಆ್ಯಂಡ್ ಇದನ್ನು ಮಾಡುವಾಗ ಲೆಗ್ ಮೂಮೆಂಟ್ ಆ್ಯಸ್ ಯೂಸಲ್ ಇರಬೇಕು, ಲೈಕ್ ದಿಸ್. ಜಸ್ಟ್ ವಾಕ್. ಸೊ ವಾಕ್ ಕಂಟಿನ್ಯೂ ಮಾಡ್ತಾ ಇರಿ, ನಿಲ್ಬೇಡಿ. ಯಾಕಂದ್ರೆ ಇದು ಜಸ್ಟ್ ವಾರ್ಮ್ ಅಪ್ ಆಗೋದ್ರಿಂದ ಕಂಟಿನ್ಯೂ ಲೆಗ್ ಮೂವ್ಮೆಂಟ್ ಇರಬೇಕು. ಎಸ್, ಕಮ್ ಟು ದ ನೆಕ್ಸ್ಟ್ ಒನ್, ಪಂಚ್. ಸೊ ಈಗ ನೋಡಿ, ಲೆಗ್ ಮೂವ್ಮೆಂಟ್ ಕೂಡ ಉಂಟು. ಎಸ್, ಕಮ್ ಟು ದ ನೆಕ್ಸ್ಟ್ ಒನ್, 11th ಒನ್. ಹಿಯರ್ ಇಟ್ ಈಸ್ ಅಗೇನ್. ಓಪನ್ ಅಪ್ ಯುವರ್ ಚೆಸ್ಟ್ ಅಂಡ್ ಹ್ಯಾಂಡ್ಸ್. ಸಿ, ಕರೆಕ್ಟ್ ಆದ ಶೋಲ್ಡರ್ ಲೆವೆಲ್ ಅಂಡ್ ಪ್ಯಾರಲಲ್ ಟು ದ ಗ್ರೌಂಡ್. ಇದು ಮಾಡುವಾಗ ಸ್ವಲ್ಪ ಟಫ್ ಆಗ್ಬೋದು, ಜಸ್ಟ್ ಟ್ರೈ ಮಾಡ್ತಾ ಹೋಗಿ. ಟ್ರೈ. ಡೋಂಟ್ ಬೆಂಡ್ ಯುವರ್ ಬಾಡಿ. ಕೈ ಕೂಡ ಕೆಳಗೆ ಬರೋ ಆಗಲಿಲ್ಲ. ಇದು ಮಾಡುವಾಗ ಸ್ವಲ್ಪ ಶೋಲ್ಡರ್ ಪೇನ್ ಬರುತ್ತೆ ಆಸ್ ಯೂಸ್ವಲ್. ಆಗ ಏನು ಮಾಡಬೇಕು, ಜಸ್ಟ್ ರಿಲ್ಯಾಕ್ಸ್. ಯಾವುದೇ ಒಂದು ಎಕ್ಸಸೈಸ್ ಮಾಡಾದ್ಮೇಲೆ ಒಂದು 10 seconds ರಿಲ್ಯಾಕ್ಸ್. ಕಮ್ ಟು ದ ನೆಕ್ಸ್ಟ್ ಒನ್. ಟರ್ನ್ ದ ಪಾಮ್ಸ್. ಸಿ, ಎರಡೂ ಹಸ್ತಗಳು ಮೇಲಕ್ಕೆ ಕೆಳಕ್ಕೆ. ಇದು ಫಸ್ಟ್ ಸ್ಟೆಪ್. ಫೇಸಲ್ಲಿ ಸ್ಮೈಲಿಂಗ್ ಇರಲಿ, ನಗ್ತಾ ಇರಬೇಕು. ಸೊ ಇದು ಮಾಡುವಾಗ ಕೂಡ ಸ್ವಲ್ಪ ಕೈ ಮೇಲೆ ಎತ್ತುವಾಗ ಶೋಲ್ಡರ್ ಪೇನ್ ಬರುತ್ತೆ, ಹೇಳಿದ್ನಲ್ಲ. ಇಷ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ನೆಕ್ಸ್ಟ್ ಒನ್, ಟ್ವಿಸ್ಟಿಂಗ್. ಅದೇ ಪಾಮ್ಸ್ ಒಂದು ಕಡೆ ಮುಂದೆ ಆದರೆ ಒಂದು ಎದುರು, ಒಂದು ಹಿಂದಕ್ಕೆ. ಟ್ವಿಸ್ಟಿಂಗ್ ಇದು ಶೋಲ್ಡರ್ಗೆ ಬಹಳ ಒಂದು ಒಳ್ಳೆ ಎಕ್ಸಸೈಸ್ ಸ್ನೇಹಿತರೆ.
ಆಲ್ಮೋಸ್ಟ್ ಇಲ್ಲಿ ಹೇಳಿರೋದೆಲ್ಲ ತುಂಬ ಒಳ್ಳೆಯ ಒಂದು ಎಕ್ಸಸೈಸ್. ಪಾಮ್ಸ್ ಟ್ವಿಸ್ಟಿಂಗ್ ಅಬ್ಸರ್ವ್ ಮಾಡಿ, ಟ್ವಿಸ್ಟ್ ಯುವರ್ ಪಾಮ್ಸ್. ಅಟ್ ದ ಸೇಮ್ ಟೈಮ್ ಶೋಲ್ಡರ್ ಆಲ್ಸೋ ಟ್ವಿಸ್ಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅದೇ ಮೂಮೆಂಟಲ್ಲಿ ಲೆಗ್ ಮೂಮೆಂಟ್ ಆಲ್ಸೋ ಪಾಮ್ಸ್ ಟರ್ನ್ ಜಾಯಿನ್ ಮಾಡೋದು. ಟರ್ನ್ ದ ಪಾಮ್ಸ್ ಆ್ಯಂಡ್ ನಮಸ್ಕಾರ ಲೈಕ್ ಎಸ್. Yes, come to the last one. So, ಈಗ ಸೈಡ್ ಬೆಂಡಿಂಗ್ ಆ್ಯಂಡ್ ಟ್ವಿಸ್ಟಿಂಗ್. ಸೊ ಸೈಡ್ ಫ್ಯಾಟ್ ಏನಿದೆ ಇದು ಕೂಡ ಇಲ್ಲಿ ರೆಡ್ಯೂಸ್ ಆಗುವಂಥದ್ದು. ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಟ್ವಿಸ್ಟಿಂಗ್ ಮಾಡೋದ್ರಿಂದ ಬ್ಯಾಕ್ ಕೂಡ ಅಲ್ಲಿ ಟೆನ್ಷನ್ ರಿಲೀಸ್ ಆಗುತ್ತೆ. ಆ್ಯಂಡ್ ಅಲ್ಲಿ ಆ ಒಂದು ಭಾಗದಲ್ಲಿ ಜಸ್ಟ್ ಟ್ವಿಸ್ಟ್ ಮಾಡೋದು, ತುಂಬ ಅಲ್ಲ, ಜಸ್ಟ್ ಟ್ವಿಸ್ಟಿಂಗ್. ಸಿ, ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಎಲ್ಲ ಎಕ್ಸಸೈಸ್ಗಳು ಅಪ್ಪರ್ ಬಾಡಿ ಆ್ಯಂಡ್ ಬಿಗಿನರ್ಸ್ಗಳಿಗೆ, ಯೋಗ ಫಾರ್ ಬಿಗಿನರ್ಸ್ಗಳಿಗೆ. ಸೊ ಇದು ಬಹಳ ಇಂಪಾರ್ಟೆಂಟ್. ನೀವು ಯಾವುದೇ ಯೋಗ ಮಾಡುವ ಮೊದಲು ಇವಿಷ್ಟನ್ನು ಮಾಡಿದರೆ ವಾರ್ಮ್ ಅಪ್ ಎಕ್ಸಸೈಸ್ ಕೂಡ ಕರೆಕ್ಟಾಗಿ ಆಗುತ್ತೆ. ವಾಕ್ ನಿಲ್ಲಿಸಬೇಡಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಸಿಂಪಲ್ ಆಗಿರೋ ಎಕ್ಸಸೈಸ್. ದಿಸ್ ಇಸ್ ಯೋಗ ಫಾರ್ ಬಿಗಿನರ್ಸ್. ಅಂದ್ರೆ ನಮ್ಮ ಅಪ್ಪರ್ ಬಾಡಿ ಎಕ್ಸಸೈಸ್ ಯಾವ ತರ ಮಾಡಬೇಕು ಅನ್ನೋದು. ನಾಟ್ ಓನ್ಲಿ ಯೋಗ ಫಾರ್ ಬಿಗಿನರ್ಸ್, ಯೋಗ ಫಾರ್ ಎಲ್ಡರ್ಸ್ ಕೂಡ. ಯಾರಿಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗಲ್ವಾ ಅವರು, ಅಥವಾ ಯಾರಿಗೆ ನಿಂತ್ಕೊಳ್ಳಿಕ್ಕೆ ಆಗಲ್ವಾ ಅವರು ಒಂದು ಬೆಡ್ ಮೇಲೆ, ಸೋಫಾದ ಮೇಲೆ ಕೂತು ಸಿಂಪಲ್ ಆಗಿ ಈ ಎಕ್ಸಸೈಸ್ ಅನ್ನ ಮಾಡಬೇಕು. ಅಂದ್ರೆ ನಮ್ಮ ಬಾಡಿ, ಅಪ್ಪರ್ ಬಾಡಿ ಏನಿದ್ರೆ ಶೋಲ್ಡರ್ಸ್, ಕತ್ತು ಸಂಬಂಧಪಟ್ಟ ಹಾಗೆ ಎಲ್ಲವೂ ರಿಲೀಫ್ ಆಗುತ್ತೆ, ಪೇನ್ ಕೂಡ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಯೋಗದ ಪೋಸ್ಟ್ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಎಂದಿನಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.